Hello guys, welcome back to another brand new vlog. ಇವತ್ತು ಕನಕಪುರ ಕಡೆ ಹೋಗ್ತಾ ಇದ್ದೀವಿ ಒಂದು ಸನ್ಸೆಟ್ ರೈಡ್ಗೆ. ಇವಾಗಲೇ ಟೈಮ್ ಆಗಿದೆ 2:45. ನಾನಿವಾಗ ಬಾಯ್ಸ್ನ ಓಂಕಾರೇಶ್ವರ ಟೆಂಪಲ್ ಅಲ್ಲಿ ಸಿಗಬೇಕು ನಾನು ಬಾಯ್ಸ್ ಜೊತೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಇದು ಮೋಸ್ಟ್ ಪ್ರಾಬಬ್ಲಿ ನಂದು 2026 ಫಸ್ಟ್ ರೈಡ್. ಎಲ್ಲೂ ಹೋಗಿಲ್ಲ ಅನಿಸುತ್ತೆ. ಸೊ ಇವಾಗ ಇನ್ನೇನಿಲ್ಲ, ಹೋಗಿ ಬಾಯ್ಸ್ನ ಮೀಟ್ ಮಾಡಬೇಕಷ್ಟೆ. ಬನ್ನಿ ಸೀದಾ ಹೋಗೋಣ, ಆಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡೋಣ ಮತ್ತೆ ಬ್ಲಾಗ್ನ. ಫ್ಯೂಲ್ ಬೇರೆ ಹಾಕ್ಸ್ಬೇಕು, ಫ್ಯೂಲ್ ಹಾಕ್ಸ್ಕೊಂಬೋಣ ಇಲ್ಲೇ ಇಂಡಿಯನ್ ಆಯಿಲ್. ಇದು ಅದು ಏನೋ ಒಂದು ಸೌಂಡ್ ಬರ್ತಾಯಿದೆ ಗುರು. ಒಂದು 4-5 ದಿವಸ ಅಂತೀನಿ, 4-5 ತಿಂಗಳಿಂದ. ಸರ್ವಿಸ್ ಸೆಂಟ್ರಿಗೆ ಬಿಟ್ಟರೆ ಅವರು ಗೊತ್ತಾಯ್ತಾ ಇಲ್ಲ ಏನು ಸೌಂಡ್ ಅದು ಅಂತ, ಎಲ್ಲಿಂದ ಬರ್ತಾಯಿದೆ ಅಂತ. ನನಗನ್ಸೋ ಪ್ರಕಾರ ಎಕ್ಸಾಸ್ಟಲ್ಲಿ ಒಳಗಡೆ ಮೆಶ್ ಇರುತ್ತಲ್ಲ, ಅದೇನಾದ್ರು ಲೂಸ್ ಆಗಿರಬೇಕು ಅನ್ನೋದು ನನಗೆ ಅನಿಸೋ ಪ್ರಕಾರ. ಒಂದ್ಸತಿ ಇಲ್ಲೇ ಯಾವ್ದಾದ್ರು ಮೆಕ್ಯಾನಿಕಿಗೆ ಬಿಟ್ಟು ನೋಡಬೇಕು ಏನು ಕತೆ ಅಂತ. ಇದು ನನ್ನ ಹಳೇದಲ್ಲ, ಇಂಜಿನಿಯರಿಂಗ್ ಕಾಲೇಜ್ ರೋಡ್. ಇದು 4 ವರ್ಷ ಹೆಂಗೆಲ್ಲ ಆಟಾಡ್ಬಿಟ್ಟಿದ್ದೀವೋ ಇಲ್ಲಿ ನಾವು. ಮಜಾ ಇತ್ತು. ಅದನ್ನೇ ಗುರು, ಏನು ಗುರು ಇದು? ಕನಕಪುರ ಅಂತ ಹೇಳ್ಬಿಟ್ಟು ಅಲ್ಲ, ಕನಕಪುರ ಅಂದ್ಬಿಟ್ಟು ಇಲ್ಲಿ ಎಲ್ಗೋ ಕರ್ಕೊಬರ್ತಾ ಇರಲಿಲ್ಲ ನನ್ನಲ್ಲಿ. ಅದೇನೆ ನೋಡೋದು. ಅದು ಚೆನ್ನಾಗಿಲ್ಲ, ನಾವು ಕಲರು ಫುಲ್ ಬ್ಲ್ಯಾಕ್. ಇವಾಗ ಹೋಗ್ಲಿಲ್ಲ ನಿನ್ನ ಪಕ್ಕದಲ್ಲಿ. ಹ್ಞೂ, ನೀವು ರ್ಯಾಪ್ ಮಾಡಿಸ್ಬಿಡು, ಹೇಳ್ತೀನಿ ನಿನ್ನ ಗಾಡಿನ. ಅದು ಏನರ ಸೌಂಡು ಅಂತಲೇ ಗೊತ್ತಾಗ್ತಾ ಇಲ್ಲ. ಸರ್ವಿಸ್ ಸೆಂಟ್ರಿಗೆ ಬಿಟ್ಟರೆ ನನ್ನ ಮಕ್ಕಳು ಚೆಕ್ ಮಾಡಿಬಿಟ್ಟು ಏನೂ ಆಗಿಲ್ಲ ಸರ್ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ರು. ಓಡ್ಸಕ್ಕೆ ತೊಗೊಂಡು ಹೋಗ್ತಾರೆ. ಇದು ಬರೀ ಹೈ ರೆವ್ಸಿಂದ ಲೋ ರೆವ್ಸಿಗೆ ಬಂದಾಗ ಬರ್ತಾರದು ಸೌಂಡು. ಒಳ್ಳೆ ಖಾಲಿ ರೋಡು. ಲಾಂಚಾಗೂ ಆಗಲ್ಲ ನನ್ನ ಮಕ್ಕಳು. ಎಲ್ಲೆಲ್ಲಿ ಬೇಕಾದ್ರೆ ಅಲ್ಲಿ ಇದಾಕ್ಬಿಟ್ಟವ್ರೆ ಹಂಪ್ಗಳು. ಹಾಂ, ಹಂಪ್ ಜೊತೆಗೆ ನೀನು ಆರೋಗಿರ್ತೀಯ ನೆಕ್ಸ್ಟ್ ಸತಿ. $113.
ಮಾಮ ಅಪ್ಪ ಬನ್ನಿ ಒಂದು ಸ್ಮಾಲ್ ಬ್ರೇಕ್ ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ಹೊರಡೋಣ. ಓಕೆ, ಶಾರ್ಟ್ ಬ್ರೇಕ್ ಆದಮೇಲೆ ಇವಾಗ ಮತ್ತೆ ಹೊರಟಿದ್ದೀವಿ. ನಜ್ಜಿನ ಬಡಿಯಾ ಪರವಾಗಿಲ್ಲ, ಏನೇ ಆದರೂ ಬೆಕ್ ಕ್ರಾಸ್ ಆಯಿತು. ಮೇಲ್ಗಡೆಯಿಂದ ಮಾಡ್ಕೊಂಡ್ಬರ್ತಾವ್ರೆ ಅಂತ. ಅಕ್ಷಯ್ ಮತ್ತು ಅವ್ನ ರೀಸನಿಂಗ್ ನೆಕ್ಸ್ಟ್ ಲೆವೆಲ್. ಇದು ಇವನು ಮೋಸ್ಟ್ಲಿ ಪೆನುಕೊಂಡ ಇನ್ಸ್ಪಿರೇಷನ್ ತೊಗೋತಿರ್ಬೇಕು. ಸ್ಟೀಪ್ ಇಷ್ಟೊಂದಿಲ್ಲ, ಆದರೆ ಇನ್ನೊಂದು ಸ್ವಲ್ಪ ಲೆಫ್ಟಿಗೆ ಹೋಗಿದ್ದೀರ ನೀನು, ಹೋಗ್ಬಿಡ್ರಿ ಅದೊಂದು ಇಂಡಿಕೇಟ್ರು. ಓಕೆ, ಇವಾಗ ಸನ್ಸೆಟ್ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀವಿ ಮನೆ ಕಡೆ. ನೋಡೋಣ, ಅಲ್ಲಿ ಮೇಗಡೆ ಹೋದ ತಕ್ಷಣ ನನ್ನ ಮಗನ ಬ್ಯಾಟ್ರಿ ಖಾಲಿ ಹೋಗಿ ಕರೆಕ್ಟಾಗಿ ಏನು ಹೇಳೋಕ್ಕಾಗಲಿಲ್ಲ. ಸೊ ಡೈರೆಕ್ಟ್ ಇವಾಗ ತೊಗೊಂಡಿದ್ದೀವಿ. ಅದೇ ಫುಲ್ ಕತ್ಲಾಗೋ ಅಷ್ಟೊತ್ತಿಗೆ ಕೆಳಗಡೆ ಇಳಿದ್ಬಿಡೋಣ ಅಂತ ಇವಾಗ ಹೊರಟಿದ್ದೀವಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕುತ್ಕೋತಾ ಇದ್ವಿ, ಆಮೇಲೆ ಕೆಳಗಡೆ ಇಳ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಂತ ಹೊರಟ್ವಿ ಇವಾಗ. ಈ ಬೈಕಲ್ಲಿ ಆಫ್ ರೋಡ್ ಮಾಡೋದಂದರೆ ಒಂದೇ ಭಯ ನನಗೆ, ABS ಇಲ್ಲ, ಏನೂ ಇಲ್ಲ. ಸೀದಾ ಹಂಗೆ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಾವಿದು ಬಂದಿದ್ದು ಕನಕಪುರ ಹತ್ರನೇ. ಪ್ಲೇಸ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ. ನೈಸ್, ಒಂದು ದೇವಸ್ಥಾನ ಇದೆ, ಬಂದು ವಿಸಿಟ್ ಹಾಕಂಗಿದ್ರೆ. ನಾವು ಇವತ್ತು ನಾನ್ ವೆಜ್ ತಿನ್ಬಿಟ್ಟಿದ್ವಿ ಅಂತ ಹೋಗಲಿಲ್ಲ. ಆರು ಕಾಲು ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಸೊ ದೇವಸ್ಥಾನಕ್ಕೆ ವಿಸಿಟ್ ಹಾಕಬೇಕು ಅಂತ ಬರೋಂಗಿದ್ರೆ
6 ಗಂಟೆಗಿಂತ ಮುಂಚೆ ಇಲ್ಲಿರ್ಬೇಕು ನೀವು. ಅದು ಬಿಟ್ಟರೆ ನೀವು ಸನ್ಸೆಟ್ ನೋಡೋಕ್ಕೆ ಅಥವಾ ಆರಾಮಾಗಿ ಕುತ್ಕೊಂಡು ಮಾತಾಡೋಕ್ಕೆ ಚಿಲ್ ಮಾಡೋಕ್ಕೆ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಅಮ್ಮ, ಇದು ಒಂಥರ ಚೆನ್ನಾಗಿದೆ ವ್ಯೂ. ಇದು ನೀವೇ ನಾವು ಈ ಥರದ್ದು ಮುಂದೆ ಇಂಡಿಕೇಟ್ರ್ ಹಾಕೋ ಇದು. ಹಾಂ, ನೀನೇ ಬಿಡು. ಏನಾಯ್ತು, ಗಾಡಿನ ಆಫ್ ಆಗುತ್ತೆ. ಇದು ಯಾವುದೋ ಕಾಲೇಜ್ ಅನಿಸುತ್ತೆ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಹಾಂ, ಕರೆಕ್ಟ್. ಓಕೆ ಗೈಸ್, ಹಾಗಂದರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಹಾಂ, ರೆಕಾರ್ಡ್ ಆಗ್ತಿದಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಏನೇ ಇಷ್ಟ ಆಗಿದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಗೇಮಿಂಗ್ ಚಾನೆಲ್ನು ಸ್ವಲ್ಪ ನೋಡ್ಕೊಂಬಿಡಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ. ಅದು ಹೇಳ್ತಾ ಸಿಗೋಣ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮನ್ನು ಸಿಗ್ತೀನಿ, ನಿಮಗೆ ಸಿಗ್ತೀನಿ. ಸೊ ಅಲ್ಲಿದಂಗ ಟೇಕ್ ಕೇರ್, ಸಿಯಾ, ಟಾಡಾ, ಬಾಯ್ ಬಾಯ್.